ಸ್ಯಾಂಡಲ್ವುಡ್ನ ಬಹುದೂರ್ ಗಂಡು ಬೆಂಕಿ ಚೆಂಡು ಅಂತಲೇ ಕರೆಸ್ಕೊಳ್ಳುವಂಥ ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರನ್ನ ಮಾತಾಡಿಸುವಂಥ ಒಂದು ಒಳ್ಳೆ ಆಪರ್ಚುನಿಟಿ ನಂಗೆ ಸಿಕ್ಕಿದೆ. ಇವತ್ತು ಸ್ಪೆಷಲ್ ಸಂಡೇ, ಯಾಕಂದರೆ ಪ್ರತಿ ಭಾನುವಾರ ಅವರ VIP ಗಳನ್ನು ಭೇಟಿ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ. ಎಲ್ಲ ಸೆಲೆಬ್ರಿಟಿಗಳು ಅವರವ್ರ ಬರ್ತ್ಡೇಗೆ ಅವರ ಅಭಿಮಾನಿಗಳನ್ನು ಭೇಟಿ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ರೆ ನಮ್ಮ ಧ್ರುವ ಸರು ಪ್ರತಿ ಸಂಡೇ ಶೂಟಿಂಗ್ ಇಲ್ಲ ಅಥವಾ ಡಬ್ಬಿಂಗ್ ಇಲ್ಲ ಅಂತಂದರೆ ಅವರ VIP ಗಳನ್ನು ಭೇಟಿ ಮಾಡ್ತಾರೆ. ಈ ಕ್ಷಣ ನನ್ನೊಟ್ಟಿಗೆ ಧ್ರುವ ಸರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಪ್ರೀತಿ ಈ ಅಭಿಮಾನಕ್ಕೆ ಏನು ಹೇಳ್ತೀರಾ? ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಯೂಶಲಿ ಇಷ್ಟೊಂದು ಅಭಿಮಾನಿಗಳು ಸೇರೋದು ಬರ್ಡೇ ಸಂದರ್ಭದಲ್ಲಿ ಅಥವಾ ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ನಾವು ನೋಡೋದು ತೀರಾ ಕಡಿಮೆ ಆಗಿಬಿಟ್ಟಿದೆ ಇವತ್ತಿನ ಸಂದರ್ಭದಲ್ಲಿ. ಸೊ ಏನೋ ಸ್ಪೆಷಲ್ ಇಲ್ಲ ಅಂದರೂ ಕೂಡ ನಿಮ್ಮನ್ನು ಸ್ಪೆಷಲ್ ಆಗಿ ಟ್ರೀಟ್ ಮಾಡಿ ಇವತ್ತು ನೋಡೋಕೆ ಬಂದಿರತಕ್ಕಂಥ ಅಭಿಮಾನಿಗಳಿಗೆ ಏನು ಹೇಳ್ತಾರೆ ಧ್ರುವ ಸರ್? ಇಲ್ಲ, ಯೂಶಲಿ ನಾನು ಪ್ರತಿ ಸಂಡೇ ಆಗಿಂದನೂ ನಾನು ಮೀಟ್ ಮಾಡ್ಕೊಂಡೇ ಬರ್ತಾಯಿದ್ದೀನಿ. ಕೋವಿಡ್ ಟೈಮಲ್ಲಿ ಮಾತ್ರ ಒಂಚೂರು ಸ್ಟಾಪ್ ಮಾಡಿದ್ದೆ ಅಷ್ಟೇ. ನಾನು ಏನು ನಂಬ್ತೀನಿ ಅಂದರೆ, ನಾನು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಾಯಿಲ್ಲ. ಸ್ವಲ್ಪ ಎಲ್ಲದಕ್ಕೂ ಕಾರಣಗಳಿದೆ. ಮತ್ತು ಹಾನೆಸ್ಟ್ಲಿ 1-2 ವರ್ಷ ಗ್ಯಾಪ್ ಇದ್ದೇ ಇದೆ ಪ್ರತಿ ಸಿನಿಮಾನು. ಆದ್ರೂ ಎಲ್ಲರೂ ಮೀಟ್ ಆಗ್ತಾಯಿದ್ದೀನಿ. ಮತ್ತು ಇವ್ರುಗಳಿಂದನೇ ನಾನು ಇನ್ನೂ ಗುರ್ತಿಸ್ಕೊತಾ ಇದ್ದೀನಿ. ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಏನೇ ಆದ್ರೂ ಐ ಆಮ್ ಹಿಯರ್ ಟುಡೇ ಬಿಕಾಸ್ ಆಫ್ ದೆಮ್. ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಆ್ಯಂಡ್ ನಮ್ಮ ಮನೇಲೂ ಇವಾಗ ನನ್ನ ವೈಫು ಮತ್ತು ನಮ್ಮ ತಾಯಿ ಎಲ್ಲರೂ ಸ್ಯಾಟರ್ಡೇ ಆಗಿದ ತಕ್ಷಣ ಬೇಗ ಮಲ್ಕೊತಾ ಇದ್ದೇನೆ ಇವತ್ತು, ನಾಳೆ ಎಲ್ಲರೂ ಬರ್ತಾಯಿದ್ದಾರೆ. ಸೊ ಆ ಥರ ರೆಡಿಯಾಗಿ ಹೋಗಿದ್ವಿ. ಸೊ ಸಂಡೇ ಇಸ್ ಫಾರ್ ದೆಮ್, ಫಾರ್ ಮೈ VIPs. ಸರ್, ನೀವು ಬರೋಕ್ಕೆ ಮುಂಚೆ ನಾನು ತುಂಬ ಜನ ಅಭಿಮಾನಿಗಳನ್ನ ಮಾತಾಡಿಸ್ತಾ ಹೋದರೆ ನಿಮ್ಮ ಬದುಕೇ ಅವ್ರಿಗೆ ಸ್ಫೂರ್ತಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ರೋಲ್ ಮಾಡೆಲ್ ಅಂದರೆ ಬರೀ ಪ್ರೀತಿಸಿ ಮದುವೆ ಆಗೋದಲ್ಲ, ಆ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಪ್ರೀತಿ ಅಂದರೆ ಇದು, ಒಂದು ಲೈಫು ಅಂದರೆ ಇದು, ಬದುಕು ಅಂತಂದರೆ ಧ್ರುವ ಸರ್ ಥರನೇ ಬದುಕಬೇಕು, ನಮ್ಗೆ ತುಂಬ ರೋಲ್ ಮಾಡೆಲ್ ಅವರು ಅನ್ನುವಂಥದ್ದು ಹೇಳ್ತಾ ಇದ್ರು. ಸೊ ಎಷ್ಟೋ ಜನರಿಗೆ ರೋಲ್ ಮಾಡೆಲ್ ಆಗ್ತಾ ಇದ್ದೀರಾ ಸಿನಿಮಾ ಹೊರತುಪಡಿಸಿ ನಿಮ್ಮ ವೈಯಕ್ತಿಕ ಬದುಕಿನಿಂದ. ಏನು ಅನಿಸುತ್ತೆ ಸರ್ ಈ ಥರ ಅಭಿಮಾನಿಗಳಿಂದ ಈ ಥರ ಮಾತುಗಳನ್ನು ಕೇಳಿದಾಗ ಅಂತ? ಇಲ್ಲ, ಅದು ಆ್ಯಕ್ಚುಲಿ ನಮ್ಮ ತಾತ ಮಾಡಿದ್ರು, ನಮ್ಮ ಅಂಕಲ್ ಫಾಲೋ ಮಾಡ್ತಾಯಿದ್ರೆ. ಈಗ ನಾವು ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಏನು ಅಂದರೆ 6 ಗಂಟೆ ಆದಮೇಲೆ ಕ್ವಾಲಿಟಿ ಟೈಮ್ಸ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಬೇಕು ಅಂತ. ಮತ್ತು ನಮ್ಮದು ಕೆಲಸದ್ದು ಮತ್ತು ಮನೆದು ಯಾವುದೇ ಕಾರಣಕ್ಕೂ ಒಂದಕ್ಕೊಂದು ಮಿಕ್ಸ್ ಮಾಡಬಾರ್ದು ಅನ್ನೋದು. ಸೊ ಅದನ್ನು ಫಾಲೋ ಮಾಡ್ತಾಯಿದ್ದೀವಿ ಅಷ್ಟೇ, ಇನ್ನೇನು ಇಲ್ಲ ಮೇಡಮ್. ಸರ್, ಕಾಂಟ್ರವರ್ಸಿ ಇಲ್ಲದೆ ಬದುಕೋದಕ್ಕೆ ತುಂಬ ಜನ ನಮಗೆ ಕಡಿಮೆ ಸೆಲೆಬ್ರಿಟಿಗಳು ನಮಗೆ ಎಕ್ಸಾಂಪಲ್ ಆಗಿ ಸಿಗೋದು. ವಿವಾದಗಳ ಮುಕ್ತವಾಗಿ ಬದುಕೋದು ಧ್ರುವ ಅವರು. ಯಾವ ಸಣ್ಣ ಪುಟ್ಟ ಕಾಂಟ್ರವರ್ಸಿಲೂ ನಮ್ಮ ಧ್ರುವ ಹೆಸರು ಕೇಳಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಸರ್? ಹೆಂಗೆ ಬದುಕಬೇಕು ಹಾಗಾದರೆ ಈ ಥರ ವಿವಾದಗಳಿಂದ ಮುಕ್ತವಾಗಿ ಬದುಕೋದು ಅಂದರೆ ಹೇಗೆ ಅಂತ? ಅದಕ್ಕೆಲ್ಲ ಏನು ಫಾರ್ಮುಲಾ ಎಲ್ಲ ಮಾಡಿ, ಆಲ್ವೇಸ್ ಸ್ಟೇ ಟ್ರೂ ಟು ಯೋರ್ ಸೆಲ್ಫ್. ನಾವೇನೋ ವಿ ಶುಡ್ ಆಲ್ವೇಸ್ ಬಿ ರಿಯಲ್. ನಾವು ಹೆಂಗಿರ್ತೀವೋ ಹಂಗಿರೋದ್ರೆ, ನಾಟಕ ಆಡದೆ ನಾವು ಹೆಂಗಿರ್ತೀವೋ ಹಂಗಿದ್ರೆ ಆ್ಯಕ್ಚುಲಿ ಎಲ್ಲ ಕರೆಕ್ಟಾಗಿ ಇರುತ್ತೆ. ಯಾರನ್ನೋ ಮೆಚ್ಚಿಸೋದಕ್ಕೆ ಇನ್ಯಾರನ್ನೋ ಇಷ್ಟಪಡ್ತಾಯಿದ್ದೀನಿ ಅಂತ ಹೇಳೋ ಕ್ಯಾಟಗರಿಗೆ ನಾನು ಸೇರಿದವನಲ್ಲ. ಸೊ ನನಗಿಷ್ಟ ಆದರೆ ಇಷ್ಟ, ನಾನು ರೆಸ್ಪೆಕ್ಟ್ ಕೊಡೋರ್ಗೂ ಕೊಡ್ತೀನಿ. ಅವ್ರು ನನಗೆ ಅದೇ ಥರ ಪ್ರತಿಕ್ರಿಯೆ ಕೊಡಲಿಲ್ಲ ಅಂದರೆ ಕೇರು ಮಾಡಲ್ಲ ಮೇಡಮ್, ಅದು ಯಾರೇ ಆಗಿದ್ರು ಅಷ್ಟೇ. ಐ ಆಲ್ವೇಸ್ ಸ್ಟೇ ಟ್ರೂ ಟು ಮೈ ಸೆಲ್ಫ್. ಐ ಆಮ್ ಆಲ್ವೇಸ್ ರಿಯಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.